ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತೀರಾ ಟೆಕ್ ರಿಪೋರ್ಟ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಜೆಬ್ರಾನಿಕ್ಸಿಂದ ಜೆಬ್ರಾನಿಕ್ಸ್ 900 ಸೌಂಡ್ ಬಾರ್ ಇದೆ. ಸೊ ಇದು ನಮಗೆ 360 ಔಟ್ಪುಟ್ನೊಂದಿಗೆ ಬರುತ್ತೆ. ರೈಟ್ ನಾವು ಇದರ ಬೆಲೆ ನಮಗೆ ಅಮೆಝಾನಲ್ಲಿ 12,000 ಇದೆ. ಸೊ ಈ ಬೆಲೆಗೆ ನಾವು ಇದನ್ನು ಬೈ ಮಾಡ್ಬೋದಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿಯಾದರೆ ಇರುತ್ತೆ. ಬಾಕ್ಸ್ನಲ್ಲಿ ನಮಗೆ ರಿಮೋಟ್ ಇರುತ್ತೆ, ಯೂಸರ್ ಮ್ಯಾನ್ಯುವಲ್ ಇರುತ್ತೆ, ಸಬ್ವೂಫರ್ ಇರುತ್ತೆ ಮತ್ತು ಸೌಂಡ್ ಬಾರ್ ಆದರೆ ಇರುತ್ತೆ. ಡಿಸೈನ್ ನೋಡೋಕ್ಕೆ ನಮಗೆ ಬೇರೆ ಸೌಂಡ್ ಬಾರ್ಗಳಿಗಿಂತ ಇದು ನಮಗೆ ಸ್ವಲ್ಪ ಯೂನಿಕ್ ಆಗಿದೆ. ಇಲ್ಲಿ ಗ್ರಿಲ್ ಯೂಸ್ ಮಾಡಿದ್ದಾರೆ ಅಂಡ್ ಈ ಕಡೆ ನಮಗೆ ಡಾಲ್ಬಿ ಲೋಗೋ ಇರುತ್ತೆ, ಮತ್ತೊಂದು ಕಡೆ ನಮಗೆ ಜೆಬ್ರಾನಿಕ್ಸ್ ಲೋಗೋ ಇರುತ್ತೆ. ಅಂಡ್ ಸೌಂಡ್ ಬಾರ್ಗೆ ಕೆಳಗಡೆ ನಮಗೆ LED ಸ್ಟ್ರಿಪ್ ನಾದ್ರೆ ಯೂಸ್ ಮಾಡಿದ್ದಾರೆ. ಆ LED ಟಿಪ್ಸ್ ನಮಗೆ ಮ್ಯೂಸಿಕ್ ಗೆ ತಕ್ಕಂತೆ ಅದು ಪ್ಲೇ ಆಗ್ತಾ ಇರುತ್ತೆ. ನೋಡಕ್ಕೆ ಚೆನ್ನಾಗಿದೆ. ಸೈಡ್ ನಲ್ಲಿ ಎಕ್ಸ್ ಡಿಸೈನ್ ನೊಂದಿಗೆ RGB ಲೈಟ್ ಕೊಟ್ಟಿದ್ದಾರೆ, ನೋಡಕ್ಕೆ ಅಟ್ರಾಕ್ಟ್ ಆಗಿರುತ್ತೆ. ಅಂಡ್ ಅದೇ ಸೈಡ್ ನಲ್ಲಿ ನಮಗೆ ಕಂಟ್ರೋಲ್ಸ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಇನ್ನು ಈ ಬ್ಲೂಟೂತ್ ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದು ನಮಗೆ ಬ್ಲೂಟೂತ್ 5.3 ನೊಂದಿಗೆ ಬರುತ್ತೆ. ಇದರಲ್ಲಿ ನಮಗೆ AV ಇರುತ್ತೆ, ಆಪ್ಟಿಕಲ್ ಇರುತ್ತೆ, HDMI ಇರುತ್ತೆ, USB ಇರುತ್ತೆ. ಇದು ನಮಗೆ ಸೌಂಡ್ ಬಾರ್ ನಲ್ಲಿ ಬರುವಂತ ಡಿಸೈನ್. ಇನ್ನು ಸಬ್ ಊಫರ್ ನೋಡಬಹುದು. ಇದು ನಮಗೆ 8 ಇಂಚ್ ಸಬ್ ಊಫರ್ ಯೂಸ್ ಮಾಡಿದ್ದಾರೆ. ಇದು ವೈರ್ಲೆಸ್ ನೊಂದಿಗೆ ಬರುತ್ತೆ. ಇದರಲ್ಲಿ ನಮಗೆ ಯಾವುದೇ ವೈರ್ ಆದ್ರೆ ಇರಲ್ಲ. ಇದರಲ್ಲೂ ಕೂಡ ನಮಗೆ USB ಆದ್ರೆ ಇರುತ್ತೆ. ಅಂಡ್ ಈ ಸೌಂಡ್ ಬಾರ್ ನಲ್ಲಿ ನಮಗೆ LED ಡಿಸ್ಪ್ಲೇ ಕೂಡ ಇರುತ್ತೆ. ನಾವು ಯಾವ ಮೋಡ್ ನಲ್ಲಿ ಇದೀವಿ ಅಂತ ನಮಗೆ ಆ ಡಿಸ್ಪ್ಲೇ ಅಲ್ಲಾದ್ರೆ ಗೊತ್ತಾಗುತ್ತೆ. ಅಂಡ್ ಇದರಲ್ಲಿ ಯೂಸ್ ಮಾಡಿರುವಂತ ಬಿಲ್ಡ್ ಕ್ವಾಲಿಟಿ ನಮಗೆ ತುಂಬಾ ಎಕ್ಸಲೆಂಟ್ ಆಗಿದೆ, ತುಂಬಾ ಸ್ಟ್ರಾಂಗ್ ಇದೆ ಬಿಲ್ಡ್ ಕ್ವಾಲಿಟಿ. ರಿಮೋಟ್ ಕೂಡ ನಮಗೆ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ನ ಯೂಸ್ ಮಾಡಿದ್ದಾರೆ. ಬಿಲ್ಡ್ ಕ್ವಾಲಿಟಿ ನಲ್ಲಿ ಯಾವುದೇ ಕಾಂಪ್ರೋ ಇಲ್ಲ, ಬಿಲ್ಡ್ ಕ್ವಾಲಿಟಿ ಎಕ್ಸಲೆಂಟ್ ಆಗಿದೆ. ಅಂಡ್ ರಿಮೋಟ್ ನೋಡಬಹುದು. ನಮಗೆ ರಿಮೋಟ್ ನಲ್ಲಿ 4 ಮೋಡ್ ಬರುತ್ತೆ. ಟ್ರಬಲ್ಸ್, ಬೇಸು, ವಾಲ್ಯೂಮ್ ನ ಅಪ್ ಅಂಡ್ ಡೌನ್ ಕೂಡ ಮಾಡಬಹುದು. ಇನ್ನು ಈ ಸೌಂಡ್ ಬಾರ್ ನಲ್ಲಿ ನಮಗೆ ಮೇನ್ ಬೇಕಾಗಿರೋದು ಸೌಂಡ್ ಕ್ವಾಲಿಟಿ. ಸಬ್ವೂಫರ್ ಮತ್ತು ಸೌಂಡ್ ಬಾರ್ ನಲ್ಲಿ ನಮಗೆ 180 ವಾಟ್ಸ್ ಆದ್ರೆ ಬರುತ್ತೆ. ಇವೆರಡು ಸೇರಿ ನಮಗೆ 360 ವಾಟ್ ಆದ್ರೆ ನಮಗೆ ಔಟ್ಪುಟ್ ಆದ್ರೆ ಬರುತ್ತೆ. ಈ ಸೌಂಡ್ ಬಾರ್ ನಲ್ಲಿ ಕ್ವಾಡ್ ಸ್ಪೀಕರ್ ನ ಯೂಸ್ ಮಾಡಿದ್ದಾರೆ. ಡಾಲ್ಬಿ ಆಡಿಯೋ ಕೂಡ ಇರುತ್ತೆ. ಮೇನ್ ಆಗಿ ನಮಗೆ ಆಡಿಯೋ ಕ್ವಾಲಿಟಿ ಹೇಗಿರುತ್ತೆ ಅಂತಂದ್ರೆ, ಈಗ ನಿಮ್ಮ ಮನೆ ಒಂದು ಹಾಲ್ ಚಿಕ್ಕದು ಅಂತ ಅನ್ಕೊಳ್ಳಿ, ನಿಮಗೆ ಇದರಲ್ಲಿ 100% ಇದೆ ಅಂತಂದ್ರೆ 30 ರಿಂದ 40% ಮಾತ್ರನೇ ಇಡಕ್ಕಾಗುತ್ತೆ. ಅದ್ರ ಮೇಲೆ ಅವಶ್ಯಕತೆ ಇರಲ್ಲ. ಅಷ್ಟು ನಮಗೆ 30 ರಿಂದ 40ಗೆ ನಮಗೆ ಅಷ್ಟು ಒಳ್ಳೆ ಸೌಂಡ್ ಬರುತ್ತೆ. ಇದರಲ್ಲಿ ಬರುವ ಬೇಸು ನಮಗೆ ಚೆನ್ನಾಗಿದೆ, ಸಾಲಿಡ್ ಆಗಿದೆ. ಅಂಡ್ ಅಪ್ಪರ್ ಬೇಸು ಎಕ್ಸಲೆಂಟ್ ಆಗಿ ಬರುತ್ತೆ. ಅಂಡ್ ಈ ಸೌಂಡ್ ಬಾರ್ ನಲ್ಲಿ ಕೂಡ ಎಷ್ಟು ಬೇಸ್ ಬರಬೇಕೋ ಅಷ್ಟೇ ಬೇಸ್ ಆದ್ರೆ ಬರ್ತಿದೆ. ಇನ್ನು ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ಬಜೆಟ್ ಅಲ್ಲಿ ನಮಗೆ ವೋಕಲ್ಸು, ಬೇಸು, ಟ್ರಬಲ್ಸು ಇದು ಬೇಕು ಅಂತಂದ್ರೆ ಇದನ್ನ ಮಾತ್ರ ಬೈ ಮಾಡಿ. ಸೊ ಓವರ್ ಆಲ್ 12,000ಕ್ಕೆ ಇದನ್ನ ಬೈ ಮಾಡ್ಬೋದಾ ಅಂತ ಅಂದ್ರೆ, ನಿಮ್ಗೆ ವೈರ್ಲೆಸ್ ಸಬ್ವೂಫರ್ ಬೇಕು, ಅಪ್ಪರ್ ಬೇಸ್ ಇರಬೇಕು ಅಂತಂದ್ರೆ ಇದನ್ನ ಕನ್ಸಿಡರ್ ಮಾಡ್ಬೋದು. ಅಥವಾ ಇದೇ ಬೆಲೆಯಲ್ಲಿ 5.1 ಹೋಮ್ ಥಿಯೇಟರ್ ಬೇಕು ಅಂತಂದ್ರೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಬೋದು. ಈ ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. 5.1 ಹೋಮ್ ಥಿಯೇಟರ್ ಬೇಕು ಅಂತಂದ್ರೆ ಅದ್ರದ್ದು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.